ಪ್ರಶ್ನೆ ಇರ್ತಕ್ಕಂಥದ್ದು ಅನುಕಾರ್ಯಪ್ಪ, ನೀವು ಬೆಳಗಿನಿಂದ ಈ ಕುರಿತಾದ ಅಪ್ಡೇಟ್ ಕೊಡ್ತಾನೆ ಇದ್ದೀರಾ. ಪ್ರಶ್ನೆ ಇರುವಂತದ್ದು, ಹೋದ ಜೀವ ವಾಪಸ್ ಬರುತ್ತಾ? ಇವತ್ತು ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಹೋದ ಜೀವ ವಾಪಸ್ ಬರುತ್ತಾ? ಇದೇ ಪೊನ್ನಣ್ಣ ಅವರು ಸಾಕಷ್ಟು ಪವರ್ಫುಲ್ ವ್ಯಕ್ತಿ, ಅವರು ಎ ಕೆ ಸುಬ್ಬಯ್ಯನವ್ರ ಮಗ ಅಂತ. ಸೊ ಅವ್ರು ಬೇಕಾದಂಗೆ ಈ ಹಿಂದೆನೆ ಇದಕ್ಕೆ ರಿಯಾಕ್ಟ್ ಮಾಡಬಹುದಾಗಿತ್ತು, ಏನು ಅಂತ ಕರೆದು ಮಾತಾಡಬಹುದಾಗಿತ್ತು. ವಿನಯ್ ಅವ್ರನ್ನೇ ಕರೆದು ಮಾತಾಡಿ ಈ ಅತಿರೇಕದ ಪರಿಸ್ಥಿತಿಯೇ ಬಾರದ ಹಾಗೆ ನೋಡ್ಕೊಳ್ಬಹುದಾಗಿತ್ತು ಅವರು. ಇನ್ನು ಬಿಜೆಪಿ ಮುಖಂಡರು ನಿನ್ನೆ ಪ್ರತಿಭಟನೆ ಮಾಡಿದ್ರು, ಅವರು ಅದೇ ಕೆಲಸ ಮಾಡಬಹುದಾಗಿತ್ತು. ವಿನಯ್ನ ಕರೆದು ಮಾತಾಡಿ, ಏನಪ್ಪಾ ಏನ್ ಸಪೋರ್ಟ್ ಬೇಕು ನಿಂಗೆ, ಏನ್ ಸಮಸ್ಯೆ ಆಗ್ತಾ ಇದೆ, ಇದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಲ್ಲ, ಈಗ ಏನ್ ತಗೊಂಡ್ರು ಹೋಗಿರೋ ಜೀವ ವಾಪಸ್ ಬರಲ್ಲ ಅನ್ನೋ ಪರಿಸ್ಥಿತಿ. ಅನುಕಾರ್ಯಪ್ಪ, ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ, ಇದು ಈಗ ಒಂದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಈಗ ಮಾರ್ಪಾಡಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಸಾಕಷ್ಟು ಬಿಜೆಪಿ ಅವರು ಬಂದು ಪ್ರತಿಭಟನೆ ಮಾಡಿರುವಂತದ್ದು ಕುಶಾಲನಗರದಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಿನ್ನೆ ಬಿಜೆಪಿ ಅವರು ಎಷ್ಟು ಜನ ಸೇರಿಸಿದ್ರು ಅದಕ್ಕಿಂತ ಹೆಚ್ಚು ಜನ ಸೇರಿಸಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ಗಳಲ್ಲಿ ಜನಗಳು ಬರ್ತಾ ಇದ್ದಾರೆ. ಈಗ ನಾವು ಗಾಂಧಿ ಮೈದಾನದಲ್ಲಿ ಇದ್ದೀವಿ, ಮಡಿಕೇರಿ ಗಾಂಧಿ ಮೈದಾನ ಸಾಕಷ್ಟು ಜನರು ಈಗಲೇ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸರನ್ನು ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಹೆಚ್ಚು ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸೇರಿ ನಂತರ ತಿಮ್ಮಯ್ಯ ವೃತ್ತಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತದ್ದು, ಶಾಸಕರು ಕೂಡ ಪಾಲ್ಗೊಳ್ತಾರೆ. ಅಂದ್ರೆ ಅವರು ಕಾಂಗ್ರೆಸ್ ಶಾಸಕರು ಹೇಳ್ತಿರುವಂತದ್ದು, ಬಿಜೆಪಿ ರಾಜಕೀಯ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಅವರ ಆರೋಪ. ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ, ಅಂದ್ರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ, ಪೊಲೀಸರು ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಒಂದೇ ಒಂದು ಕರೆ ಮಾಡಿದ ದಾಖಲೆಯನ್ನು ತೋರಿಸಲಿ ಅವರು. ಯಾವುದೇ ಇಲ್ಲದೆ ಸುಮ್ಮನೆ ರಾಜಕೀಯ ಮಾಡೋದಕ್ಕಾಗಿ ಈ ರೀತಿ ನಮ್ಮ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸವನ್ನು ಸಹಿಸದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು. ಇನ್ನು ಅವರು ಮಾಡಿದಕ್ಕೆ ಪ್ರತಿಯಾಗಿ ಇವರು ಈಗ ರಾಜಕೀಯವಾಗಿ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸುಮಾರು 2000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಅವರು ನಮಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಜನಗಳು ಬರ್ತಾ ಇದ್ದಾರೆ. 12 ಗಂಟೆ ಅಷ್ಟೊತ್ತಿಗೆ ಗಾಂಧಿ ಮೈದಾನದಿಂದ ಇವರ ಪ್ರತಿಭಟನೆ ಆರಂಭವಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನುಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಪ್ರಶ್ನೆ ಇರ್ತಕ್ಕಂಥದ್ದು ಅನುಕಾರ್ಯಪ್ಪ, ನೀವು ಬೆಳಗಿನಿಂದ ಈ ಕುರಿತಾದ ಅಪ್ಡೇಟ್ ಕೊಡ್ತಾನೆ ಇದ್ದೀರಾ. ಪ್ರಶ್ನೆ ಇರುವಂತದ್ದು, ಹೋದ ಜೀವ ವಾಪಸ್ ಬರುತ್ತಾ? ಇವತ್ತು ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಹೋದ ಜೀವ ವಾಪಸ್ ಬರುತ್ತಾ? ಇದೇ ಪೊನ್ನಣ್ಣ ಅವರು ಸಾಕಷ್ಟು ಪವರ್ಫುಲ್ ವ್ಯಕ್ತಿ, ಅವರು ಎ ಕೆ ಸುಬ್ಬಯ್ಯನವ್ರ ಮಗ ಅಂತ. ಸೊ ಅವ್ರು ಬೇಕಾದಂಗೆ ಈ ಹಿಂದೆನೆ ಇದಕ್ಕೆ ರಿಯಾಕ್ಟ್ ಮಾಡಬಹುದಾಗಿತ್ತು, ಏನು ಅಂತ ಕರೆದು ಮಾತಾಡಬಹುದಾಗಿತ್ತು. ವಿನಯ್ ಅವ್ರನ್ನೇ ಕರೆದು ಮಾತಾಡಿ ಈ ಅತಿರೇಕದ ಪರಿಸ್ಥಿತಿಯೇ ಬಾರದ ಹಾಗೆ ನೋಡ್ಕೊಳ್ಬಹುದಾಗಿತ್ತು ಅವರು. ಇನ್ನು ಬಿಜೆಪಿ ಮುಖಂಡರು ನಿನ್ನೆ ಪ್ರತಿಭಟನೆ ಮಾಡಿದ್ರು, ಅವರು ಅದೇ ಕೆಲಸ ಮಾಡಬಹುದಾಗಿತ್ತು. ವಿನಯ್ನ ಕರೆದು ಮಾತಾಡಿ, ಏನಪ್ಪಾ ಏನ್ ಸಪೋರ್ಟ್ ಬೇಕು ನಿಂಗೆ, ಏನ್ ಸಮಸ್ಯೆ ಆಗ್ತಾ ಇದೆ, ಇದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಲ್ಲ, ಈಗ ಏನ್ ತಗೊಂಡ್ರು ಹೋಗಿರೋ ಜೀವ ವಾಪಸ್ ಬರಲ್ಲ ಅನ್ನೋ ಪರಿಸ್ಥಿತಿ. ಅನುಕಾರ್ಯಪ್ಪ, ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ, ಇದು ಈಗ ಒಂದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಈಗ ಮಾರ್ಪಾಡಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಸಾಕಷ್ಟು ಬಿಜೆಪಿ ಅವರು ಬಂದು ಪ್ರತಿಭಟನೆ ಮಾಡಿರುವಂತದ್ದು ಕುಶಾಲನಗರದಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಿನ್ನೆ ಬಿಜೆಪಿ ಅವರು ಎಷ್ಟು ಜನ ಸೇರಿಸಿದ್ರು ಅದಕ್ಕಿಂತ ಹೆಚ್ಚು ಜನ ಸೇರಿಸಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ಗಳಲ್ಲಿ ಜನಗಳು ಬರ್ತಾ ಇದ್ದಾರೆ. ಈಗ ನಾವು ಗಾಂಧಿ ಮೈದಾನದಲ್ಲಿ ಇದ್ದೀವಿ, ಮಡಿಕೇರಿ ಗಾಂಧಿ ಮೈದಾನ ಸಾಕಷ್ಟು ಜನರು ಈಗಲೇ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸರನ್ನು ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಹೆಚ್ಚು ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸೇರಿ ನಂತರ ತಿಮ್ಮಯ್ಯ ವೃತ್ತಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತದ್ದು, ಶಾಸಕರು ಕೂಡ ಪಾಲ್ಗೊಳ್ತಾರೆ. ಅಂದ್ರೆ ಅವರು ಕಾಂಗ್ರೆಸ್ ಶಾಸಕರು ಹೇಳ್ತಿರುವಂತದ್ದು, ಬಿಜೆಪಿ ರಾಜಕೀಯ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಅವರ ಆರೋಪ. ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ, ಅಂದ್ರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ, ಪೊಲೀಸರು ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಒಂದೇ ಒಂದು ಕರೆ ಮಾಡಿದ ದಾಖಲೆಯನ್ನು ತೋರಿಸಲಿ ಅವರು. ಯಾವುದೇ ಇಲ್ಲದೆ ಸುಮ್ಮನೆ ರಾಜಕೀಯ ಮಾಡೋದಕ್ಕಾಗಿ ಈ ರೀತಿ ನಮ್ಮ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸವನ್ನು ಸಹಿಸದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು. ಇನ್ನು ಅವರು ಮಾಡಿದಕ್ಕೆ ಪ್ರತಿಯಾಗಿ ಇವರು ಈಗ ರಾಜಕೀಯವಾಗಿ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸುಮಾರು 2000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಅವರು ನಮಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಜನಗಳು ಬರ್ತಾ ಇದ್ದಾರೆ. 12 ಗಂಟೆ ಅಷ್ಟೊತ್ತಿಗೆ ಗಾಂಧಿ ಮೈದಾನದಿಂದ ಇವರ ಪ್ರತಿಭಟನೆ ಆರಂಭವಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನುಕಾರ್ಯಪ್ಪ ಡೀಟೇಲ್ಸ್ಗಾಗಿ. ಪ್ರಶ್ನೆ ಇರ್ತಕ್ಕಂಥದ್ದು ಅನುಕಾರ್ಯಪ್ಪ, ನೀವು ಬೆಳಗಿನಿಂದ ಈ ಕುರಿತಾದ ಅಪ್ಡೇಟ್ ಕೊಡ್ತಾನೆ ಇದ್ದೀರಾ. ಪ್ರಶ್ನೆ ಇರುವಂತದ್ದು, ಹೋದ ಜೀವ ವಾಪಸ್ ಬರುತ್ತಾ? ಇವತ್ತು ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಹೋದ ಜೀವ ವಾಪಸ್ ಬರುತ್ತಾ? ಇದೇ ಪೊನ್ನಣ್ಣ ಅವರು ಸಾಕಷ್ಟು ಪವರ್ಫುಲ್ ವ್ಯಕ್ತಿ, ಅವರು ಎ ಕೆ ಸುಬ್ಬಯ್ಯನವ್ರ ಮಗ ಅಂತ. ಸೊ ಅವ್ರು ಬೇಕಾದಂಗೆ ಈ ಹಿಂದೆನೆ ಇದಕ್ಕೆ ರಿಯಾಕ್ಟ್ ಮಾಡಬಹುದಾಗಿತ್ತು, ಏನು ಅಂತ ಕರೆದು ಮಾತಾಡಬಹುದಾಗಿತ್ತು. ವಿನಯ್ ಅವ್ರನ್ನೇ ಕರೆದು ಮಾತಾಡಿ ಈ ಅತಿರೇಕದ ಪರಿಸ್ಥಿತಿಯೇ ಬಾರದ ಹಾಗೆ ನೋಡ್ಕೊಳ್ಬಹುದಾಗಿತ್ತು ಅವರು. ಇನ್ನು ಬಿಜೆಪಿ ಮುಖಂಡರು ನಿನ್ನೆ ಪ್ರತಿಭಟನೆ ಮಾಡಿದ್ರು, ಅವರು ಅದೇ ಕೆಲಸ ಮಾಡಬಹುದಾಗಿತ್ತು. ವಿನಯ್ನ ಕರೆದು ಮಾತಾಡಿ, ಏನಪ್ಪಾ ಏನ್ ಸಪೋರ್ಟ್ ಬೇಕು ನಿಂಗೆ, ಏನ್ ಸಮಸ್ಯೆ ಆಗ್ತಾ ಇದೆ, ಇದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಲ್ಲ, ಈಗ ಏನ್ ತಗೊಂಡ್ರು ಹೋಗಿರೋ ಜೀವ ವಾಪಸ್ ಬರಲ್ಲ ಅನ್ನೋ ಪರಿಸ್ಥಿತಿ. ಅನುಕಾರ್ಯಪ್ಪ, ಪ್ಲೀಸ್ ಗೋ ಹೆಡ್.
ಶ್ರೀಲಕ್ಷ್ಮಿ, ಇದು ಈಗ ಒಂದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಈಗ ಮಾರ್ಪಾಡಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಸಾಕಷ್ಟು ಬಿಜೆಪಿ ಅವರು ಬಂದು ಪ್ರತಿಭಟನೆ ಮಾಡಿರುವಂತದ್ದು ಕುಶಾಲನಗರದಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಿನ್ನೆ ಬಿಜೆಪಿ ಅವರು ಎಷ್ಟು ಜನ ಸೇರಿಸಿದ್ರು ಅದಕ್ಕಿಂತ ಹೆಚ್ಚು ಜನ ಸೇರಿಸಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ಗಳಲ್ಲಿ ಜನಗಳು ಬರ್ತಾ ಇದ್ದಾರೆ. ಈಗ ನಾವು ಗಾಂಧಿ ಮೈದಾನದಲ್ಲಿ ಇದ್ದೀವಿ, ಮಡಿಕೇರಿ ಗಾಂಧಿ ಮೈದಾನ ಸಾಕಷ್ಟು ಜನರು ಈಗ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸರನ್ನು ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಹೆಚ್ಚು ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸೇರಿ ನಂತರ ತಿಮ್ಮಯ್ಯ ವೃತ್ತಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತದ್ದು, ಶಾಸಕರು ಕೂಡ ಪಾಲ್ಗೊಳ್ತಾರೆ. ಅಂದ್ರೆ ಅವರು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತದ್ದು ಬಿಜೆಪಿ ರಾಜಕೀಯ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಅವರ ಆರೋಪ. ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ, ಅಂದ್ರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ, ಪೊಲೀಸರು ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಒಂದೇ ಒಂದು ಕರೆ ಮಾಡಿದ ದಾಖಲೆಯನ್ನು ತೋರಿಸಲಿ ಅವರು. ಯಾವುದೇ ಇಲ್ಲದೆ ಸುಮ್ಮನೆ ರಾಜಕೀಯ ಮಾಡೋದಕ್ಕಾಗಿ ಈ ರೀತಿ ನಮ್ಮ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸವನ್ನು ಸಹಿಸದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು. ನಿನ್ನೆ ಅವರು ಮಾಡಿದಕ್ಕೆ ಪ್ರತಿಯಾಗಿ ಇವರು ಈಗ ರಾಜಕೀಯವಾಗಿ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸುಮಾರು 2,000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಅವರು ನಮಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಜನಗಳು ಬರ್ತಾ ಇದ್ದಾರೆ. 12 ಗಂಟೆ ಅಷ್ಟೊತ್ತಿಗೆ ಗಾಂಧಿ ಮೈದಾನದಿಂದ ಇವರ ಪ್ರತಿಭಟನೆ ಆರಂಭವಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ. ದಾವಣಗ ಪ್ರಶ್ನೆ ಇರ್ತಕ್ಕಂಥದ್ದು ಅನು ಕಾರ್ಯಪ್ಪ, ನೀವು ಬೆಳಗಿನಿಂದ ಈ ಕುರಿತಾದ ಅಪ್ಡೇಟ್ ಕೊಡ್ತಾನೆ ಇದ್ದೀರಾ. ಪ್ರಶ್ನೆ ಇರುವಂತದ್ದು ಹೋದ ಜೀವ ವಾಪಸ್ ಬರುತ್ತಾ? ಇವತ್ತು ಯಾರೇ ಪ್ರತಿಭಟನೆ ಮಾಡಿದ್ರು ಕೂಡ ಹೋದ ಜೀವ ವಾಪಸ್ ಬರುತ್ತಾ? ಇದೇ ಪೊನ್ನಣ್ಣ ಅವರು ಸಾಕಷ್ಟು ಪವರ್ಫುಲ್ ವ್ಯಕ್ತಿ, ಅವರು ಎ ಕೆ ಸುಬ್ಬಯ್ಯನವ್ರ ಮಗ ಅಂತ. ಸೊ ಅವ್ರು ಬೇಕಾದಂಗೆ ಈ ಹಿಂದೆನೆ ಇದಕ್ಕೆ ರಿಯಾಕ್ಟ್ ಮಾಡಬಹುದಾಗಿತ್ತು, ಏನು ಅಂತ ಕರೆದು ಮಾತಾಡಬಹುದಾಗಿತ್ತು. ವಿನಯ್ ಅವ್ರನ್ನೇ ಕರೆದು ಮಾತಾಡಿ ಈ ಅತಿರೇಕದ ಪರಿಸ್ಥಿತಿಯೇ ಬಾರದ ಹಾಗೆ ನೋಡ್ಕೊಳ್ಬಹುದಾಗಿತ್ತು ಅವರು. ಇನ್ನು ಬಿಜೆಪಿ ಮುಖಂಡರು ನಿನ್ನೆ ಪ್ರತಿಭಟನೆ ಮಾಡಿದ್ರು, ಅವರು ಅದೇ ಕೆಲಸ ಮಾಡಬಹುದಾಗಿತ್ತು. ವಿನಯ್ನ ಕರೆದು ಮಾತಾಡಿ, ಏನಪ್ಪಾ ಏನ್ ಸಪೋರ್ಟ್ ಬೇಕು ನಿಂಗೆ, ಏನ್ ಸಮಸ್ಯೆ ಆಗ್ತಾ ಇದೆ, ಇದು ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಅಲ್ಲ, ಈಗ ಏನ್ ತಗೊಂಡ್ರು ಹೋಗಿರೋ ಜೀವ ವಾಪಸ್ ಬರಲ್ಲ ಅನ್ನೋ ಪರಿಸ್ಥಿತಿ. ಅನು ಕಾರ್ಯಪ್ಪ, ಪ್ಲೀಸ್ ಗೋ ಹೆಡ್. ಶ್ರೀಲಕ್ಷ್ಮಿ, ಇದು ಈಗ ಒಂದು ರಾಜಕೀಯ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಈಗ ಮಾರ್ಪಾಡಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ಸಾಕಷ್ಟು ಬಿಜೆಪಿ ಅವರು ಬಂದು ಪ್ರತಿಭಟನೆ ಮಾಡಿರುವಂತದ್ದು ಕುಶಾಲನಗರದಲ್ಲಿ. ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಕಾಂಗ್ರೆಸ್ನವರು ಪ್ರೊಟೆಸ್ಟ್ ಮಾಡ್ತಾ ಇರೋದು. ನಿನ್ನೆ ಬಿಜೆಪಿ ಅವರು ಎಷ್ಟು ಜನ ಸೇರಿಸಿದ್ರು ಅದಕ್ಕಿಂತ ಹೆಚ್ಚು ಜನ ಸೇರಿಸಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಸ್ಗಳಲ್ಲಿ ಜನಗಳು ಬರ್ತಾ ಇದ್ದಾರೆ. ಈಗ ನಾವು ಗಾಂಧಿ ಮೈದಾನದಲ್ಲಿ ಇದ್ದೀವಿ, ಮಡಿಕೇರಿ ಗಾಂಧಿ ಮೈದಾನ ಸಾಕಷ್ಟು ಜನರು ಈಗ ಬರ್ತಾ ಇದ್ದಾರೆ. ಮತ್ತೆ ಪೊಲೀಸರನ್ನು ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಅಂದ್ರೆ ಹೆಚ್ಚು ಜನ ಸೇರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಗಾಂಧಿ ಮೈದಾನದಲ್ಲಿ ಎಲ್ಲರೂ ಸೇರಿ ನಂತರ ತಿಮ್ಮಯ್ಯ ವೃತ್ತಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡುವಂತದ್ದು, ಶಾಸಕರು ಕೂಡ ಪಾಲ್ಗೊಳ್ತಾರೆ. ಅಂದ್ರೆ ಅವರು ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂತದ್ದು ಬಿಜೆಪಿ ರಾಜಕೀಯ ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದೆ ಅಂತ ಅವರ ಆರೋಪ. ಸುಮ್ಮನೆ ಸುಳ್ಳು ಆಪಾದನೆ ಮಾಡಿ ನಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಹುರುಳಿಲ್ಲ, ಅಂದ್ರೆ ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಸುಮ್ಮನೆ ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ, ಪೊಲೀಸರು ಕಿರುಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಒಂದೇ ಒಂದು ಕರೆ ಮಾಡಿದ ದಾಖಲೆಯನ್ನು ತೋರಿಸಲಿ ಅವರು. ಯಾವುದೇ ಇಲ್ಲದೆ ಸುಮ್ಮನೆ ರಾಜಕೀಯ ಮಾಡೋದಕ್ಕಾಗಿ ಈ ರೀತಿ ನಮ್ಮ ಮೇಲೆ ಒಂದು ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಕೆಲಸವನ್ನು ಸಹಿಸದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು. ನಿನ್ನೆ ಅವರು ಮಾಡಿದಕ್ಕೆ ಪ್ರತಿಯಾಗಿ ಇವರು ಈಗ ರಾಜಕೀಯವಾಗಿ ಇವರು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸುಮಾರು 2,000 ಜನ ಸೇರುವ ನಿರೀಕ್ಷೆ ಇದೆ ಅಂತ ಅವರು ನಮಗೆ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಜನಗಳು ಬರ್ತಾ ಇದ್ದಾರೆ. 12 ಗಂಟೆ ಅಷ್ಟೊತ್ತಿಗೆ ಗಾಂಧಿ ಮೈದಾನದಿಂದ ಇವರ ಪ್ರತಿಭಟನೆ ಆರಂಭವಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅನು ಕಾರ್ಯಪ್ಪ ಡೀಟೇಲ್ಸ್ಗಾಗಿ.